ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 2026ರಲ್ಲಿನ ಸಿಂಹ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿರುತ್ತೆ. ಅದರ ಆಧಾರದ ಮೇಲೆ ದಿನನಿತ್ಯದ ಭವಿಷ್ಯ, ವರ್ಷ ಪೂರ್ತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ಯಾವ ನಕ್ಷತ್ರಗಳು ಬರ್ತವೆ, ಈ ರಾಶಿಯ ಅಧಿಪತಿ ಯಾರು ಅನ್ನೋದನ್ನು ಮೊದಲು ನೋಡೋಣ. ಸ್ನೇಹಿತರೆ, ಮಖ ನಕ್ಷತ್ರದ 4 ಪಾದಗಳು ಮತ್ತು ಪುಬ್ಬ ಅಥವಾ ಪೂರ್ವ ಫಲ್ಗುಣಿ ನಕ್ಷತ್ರದ 4 ಪಾದಗಳು, ಜೊತೆಗೆ ಉತ್ತರ ಫಲ್ಗುಣಿ ನಕ್ಷತ್ರದ ಮೊದಲನೇ 1 ಪಾದ. ಈ ನಕ್ಷತ್ರದಲ್ಲಿ ಜನಿಸಿದಂತಹವರು ಸಿಂಹ ರಾಶಿಗೆ ಸೇರ್ತಾರೆ. ಈ ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಸಿಂಹ ರಾಶಿಯವರಿಗೆ 2026 ಆಳವಾದ ಆಂತರಿಕ ಬದಲಾವಣೆ ಮತ್ತು ಪರಿವರ್ತನೆಯ ವರ್ಷವಾಗಿರುತ್ತದೆ. ಇದು ಸಿಂಹ ರಾಶಿಯವರಿಗೆ ಸಾಮಾನ್ಯವಾಗಿರುವಂತೆ ಕೇವಲ ಮನ್ನಣೆ ಮತ್ತು ಕೀರ್ತಿಯನ್ನು ಪಡೆಯುವ ವರ್ಷವಲ್ಲ, ಬದಲಿಗೆ ಇದು ಆಳವಾಗಿರುವ ಭಯಗಳನ್ನು ಎದುರಿಸುವ, ಜೀವನದ ಅಡಿಪಾಯವನ್ನು ಮರುಹೊಂದಿಸುವ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಹೊಸದಾಗಿ ರೂಪಿಸಿಕೊಳ್ಳುವಂತಹ ಸಮಯ. ಮುಖ್ಯವಾಗಿ ಅಷ್ಟಮ ಶನಿ, ಅಂದರೆ ಶನಿ 8ನೇ ಮನೆಯಲ್ಲಿದ್ದಾಗ ಅಷ್ಟಮ ಶನಿ ಅಂತ ಕರಿತೀವಿ. ಜೊತೆಗೆ 1ನೇ ಮನೆಯಲ್ಲಿ ಕೇತು ಮತ್ತು 7ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮಗೆ ಒತ್ತಡ ಬರುವ ಸಾಧ್ಯತೆ ಇದೆ. ಈ ಶಕ್ತಿಶಾಲಿ ಗ್ರಹಗಳ ಸಂಯೋಜನೆಯು ನಿಮ್ಮ ಆರೋಗ್ಯ, ಆತ್ಮಗೌರವ ಮತ್ತು ಸಂಬಂಧಗಳನ್ನು ಪರೀಕ್ಷೆ ಮಾಡುತ್ತದೆ. ಅದೇ ಸಮಯದಲ್ಲಿ ಗುರುಗ್ರಹವು ಈ ವರ್ಷದಲ್ಲಿ ಲಾಭ, ಚೇತರಿಕೆ ಮತ್ತು ಆಧ್ಯಾತ್ಮಿಕ ರಕ್ಷಣೆಗೆ ಅವಕಾಶಗಳನ್ನು ನೀಡುತ್ತೆ. ಈ 2026 ಅತ್ಯಂತ ಪ್ರಮುಖ ಸಂಚಾರ ಏನು ಅಂತ ನೋಡೋದಾದರೆ, ಶನಿಯು 8ನೇ ಮನೆಯಾದ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಇರುವಂಥದ್ದು. ಇದು ಅಷ್ಟಮ ಶನಿಯ ಉತ್ತುಂಗ ಸಮಯ. ಇದು ಕೆಲಸದಲ್ಲಿ ವಿಳಂಬ, ಹೆಚ್ಚಿದ ಜವಾಬ್ದಾರಿಗಳು, ಮಾನಸಿಕ ಒತ್ತಡ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಯನ್ನು ಸೂಚಿಸುತ್ತದೆ. ಇದು ನಿಮ್ಮ ಅಹಂಕಾರಕ್ಕೆ ಸಾವು ಮತ್ತು ಮರುಹುಟ್ಟು ಪ್ರಕ್ರಿಯೆಯಂತೆ ಅನಿಸಬಹುದು. ಇದು ನಿಮ್ಮ ಅಹಂಕಾರಕ್ಕೆ ಸಾವು ಮತ್ತು ಮರುಹುಟ್ಟು ಅನ್ನುವಂತಹ ಪ್ರಕ್ರಿಯೆ ಇದು ಅಂತ ಅನಿಸಬಹುದು. ಹಳೆಯ ಭಯಗಳನ್ನು ಮತ್ತು ಹಳೆಯ ನಂಬಿಕೆಗಳನ್ನು ಬಿಟ್ಟು ಬಿಡುವಂತೆ ಜೀವನವು ನಿಮ್ಮನ್ನು ಒತ್ತಾಯಿಸಬಹುದು. ಹಳೆಯ ಭಯ ಮತ್ತು ಹಳೆಯ ನಂಬಿಕೆಗಳನ್ನು ಬಿಟ್ಟಾಕಬೇಕು ಅನ್ನೋ ರೀತಿಯಲ್ಲಿ ಜೀವನವನ್ನು ಇದು ನಿಮ್ಮನ್ನು ಒತ್ತಾಯ ಮಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಬಹುದು. ಇದಕ್ಕೆ ಜೊತೆಯಾಗಿ ರಾಹು ಕೇತು ಅಕ್ಷವು ನಿಮ್ಮ 1 ಮತ್ತು 7ನೇ ಮನೆಗಳಲ್ಲಿ, ಅಂದರೆ ಡಿಸೆಂಬರ್ 6, 2026ರವರೆಗೆ ಇರುತ್ತೆ. ಅಕ್ಷ ಅಂತಂದರೆ ಈಗ 1ನೇ ಮನೆಯಲ್ಲಿ ರಾಹು, 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇದನ್ನು ಅಕ್ಷ ಅಂತ ಕರಿತೀವಿ. 1/7 ಅಕ್ಷ ಅಂತ ಕರಿತೀವಿ. ಯಾಕೆಂದರೆ ರಾಹು ಕೇತುವನ್ನು ನೆರಳು ಗ್ರಹಗಳು ಅಂತ ಕರಿತೀವಿ. ಅದನ್ನು ಜೋಡಿಯಾಗಿಯೇ ನಾವು ನೋಡ್ತಾ ಇರ್ತೀವಿ. ಈ ನಿಮ್ಮ 1ನೇ ಮನೆಯಲ್ಲಿ ಕೇತು ಇರುವುದರಿಂದ, ಅಂದರೆ 1ನೇ ಮನೆ, ಸಿಂಹ ರಾಶಿಯ 1ನೇ ಮನೆ ಅಂದರೆ ಅದು ಸಿಂಹ ರಾಶಿನೇ ಆಗಿರುತ್ತೆ. ಸಿಂಹ ರಾಶಿಯಲ್ಲಿ ಕೇತು ಇರುವುದರಿಂದ ಆತ್ಮವಿಶ್ವಾಸದ ಕೊರತೆ, ಜೀವನದ ದಿಕ್ಕಿನ ಬಗ್ಗೆ ಗೊಂದಲ ಮತ್ತು ನಿಮ್ಮ ಸಹಜವಾದ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಅನಿಸಬಹುದು. 7ನೇ ಮನೆಯಲ್ಲಿ, ಅಂದರೆ ಕುಂಭ ರಾಶಿಯಲ್ಲಿ ರಾಹು ಇರುವುದರಿಂದ ಜೀವನ ಸಂಗಾತಿ, ಪಾಲುದಾರರು ಮತ್ತು ಸಾರ್ವಜನಿಕ ಸಂಬಂಧಗಳ ವಿಷಯದಲ್ಲಿ ಒತ್ತಡ ಹೆಚ್ಚಾಗಬಹುದು. ಕೆಲವೊಮ್ಮೆ ಸಂಬಂಧಗಳು ಅಸ್ಥಿರವಾಗಿವೆ ಎಂದು ಕೂಡ ಅನಿಸಬಹುದು. ಗುರುವಿನ ಸಂಚಾರ ಜೀವನದಲ್ಲಿ ಸಮತೋಲನ ತರುವ ಶಕ್ತಿಯಾಗಿ ಕೆಲಸವನ್ನು ಮಾಡುತ್ತದೆ. ವರ್ಷದ ಆರಂಭದಲ್ಲಿ, ಅಂದರೆ ಜೂನ್ 1ರವರೆಗೆ ಗುರು ನಿಮ್ಮ 11ನೇ ಮನೆಯಲ್ಲಿ, 11ನೇ ಮನೆ ಅಂದರೆ ಮಿಥುನ ರಾಶಿ. ಸಿಂಹ ರಾಶಿಯ 11ನೇ ಮನೆ ಯಾವುದು ಅಂದರೆ ಅದು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಗುರು ಇರ್ತಾನೆ. ಇದು ಆರ್ಥಿಕ ಲಾಭಗಳಿಗೆ, ಸ್ನೇಹಿತರು ಮತ್ತು ನೆಟ್ವರ್ಕ್ಗಳ ಬೆಂಬಲಕ್ಕೆ ಮತ್ತು ದೀರ್ಘಕಾಲದ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ತುಂಬ ಸಹಾಯಕವಾದಂತಹ ಸಂಚಾರವಾಗಿರುತ್ತೆ. ಇದು ನಿಮ್ಮ ಆರ್ಥಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕಾದಂತಹ ಸಮಯ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿ ನಿಮ್ಮ 12ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಇದು ಶಕ್ತಿಶಾಲಿಯಾದ ವಿಪರೀತ ರಾಜಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ. 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವ ಗುರು ಖರ್ಚುಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಆದರೆ ಅದು ಒಳ್ಳೆಯ ಕಾರ್ಯಗಳಿಗೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು, ದಾನ ಧರ್ಮ, ವಿದೇಶಿ ಪ್ರಯಾಣ, ಚಿಕಿತ್ಸೆ ಮತ್ತು ಹಳೆಯ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಈ ಖರ್ಚು ಬರುವ ಸಾಧ್ಯತೆ ಇದೆ. ಇದು ಅಷ್ಟಮ ಶನಿ ಮತ್ತು ರಾಹುಕೇತಗಳ ಪ್ರಭಾವದ ವಿರುದ್ಧ ಒಂದು ಆಧ್ಯಾತ್ಮಿಕ ಛತ್ರಿಯಂತೆ ಕೆಲಸವನ್ನು ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡುತ್ತದೆ.
ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 1ನೇ ಮನೆಗೆ ಬದಲಾಗ್ತಾನೆ ಮತ್ತು ಕೇತುವನ್ನು ಜೊತೆಯಾಗಿ ಸೇರ್ತಾನೆ. ಈ ಗುರು ಮತ್ತು ಕೇತುವಿನ ಸಂಯೋಗ ಯೋಗ ಮತ್ತು ಆಳವಾದ ಆಧ್ಯಾತ್ಮಿಕ ಜ್ಞಾನ, ಆಂತರಿಕ ಬುದ್ಧಿವಂತಿಕೆ ಮತ್ತು ನಿಧಾನವಾಗಿ ಆತ್ಮವಿಶ್ವಾಸವನ್ನು ಮರಳಿ ತರುತ್ತದೆ. ವಿಶೇಷವಾಗಿ ವರ್ಷದ ಕೊನೆಯ ದಿನಗಳಲ್ಲಿ ಅತ್ಯಂತ ನೆಮ್ಮದಿಯ ಬದಲಾವಣೆ ಅಂದರೆ ಡಿಸೆಂಬರ್ 6, 2026ರಂದು ಬರುತ್ತೆ. ಏನಂದರೆ ರಾಹು ಕೇತು ಅಕ್ಷ ಬದಲಾದಾಗ, ಅಂದರೆ ರಾಹು ನಿಮ್ಮ 6ನೇ ಮನೆಗೆ ಅಂದರೆ ಮಕರ ರಾಶಿಗೆ ಮತ್ತು ಕೇತು ನಿಮ್ಮ 12ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಬರ್ತಾರೆ. 6ನೇ ಮನೆಯಲ್ಲಿ ರಾಹು ಶತ್ರುಗಳನ್ನು ಜಯಿಸಲು, ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಮತ್ತು ಸಾಲಗಳನ್ನು ತೀರಿಸಲು ಬಲವಾದಂತಹ ಸ್ಥಾನವಾಗಿರುತ್ತೆ. ಇದು 2027ರಲ್ಲಿ ನೀವು ಹೆಚ್ಚು ಯಶಸ್ವಿಯಾಗೋದಕ್ಕೆ ದಾರಿ ಮಾಡಿಕೊಡುತ್ತೆ. 2026ರಲ್ಲಿ ಆಗುವಂತಹ ಈ ಬದಲಾವಣೆ ಮುಂದಿನ 2027ರಲ್ಲಿ ನೀವು ಯಶಸ್ವಿಯಾಗಿ ಮುನ್ನುಗ್ಗೋದಕ್ಕೆ ಈ 2026ರಲ್ಲಿನೇ ನಿಮಗೆ ಅದು ದಾರಿಯನ್ನು ಮಾಡಿಕೊಡುತ್ತೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿ ಸಿಂಹ ರಾಶಿಯವರಿಗೆ ಗ್ರಹಗಳ ಸ್ಥಾನ ಬದಲಾವಣೆ ಸಂಚಾರದಿಂದ ಯಾವ ಕ್ಷೇತ್ರದಲ್ಲಿ ಯಾವ ಸಂದರ್ಭಗಳಲ್ಲಿ ಏನೆಲ್ಲ ಪರಿಣಾಮಗಳು ಆಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.